ಅಪ್ಪನ ಒಂದು ದೊಡ್ಡದಕ್ಕೆ ಬಾ ಎಂತ ಮನ್ಸು ತುಕ್ ಮಾಡೋದು ಮೆಟ್ಲನ ಇದೆ. ಒಂದೊಂದು ಮೆಟ್ಲು ಇಷ್ಟು ದೊಡ್ಡದಿತ್ತು, ಮುಂಗ ಗಂಟೆ ಹೊತ್ತಪ್ಪ. ಇದು ನಮ್ಮೂರು ಸಿಟಿ ತಲ್ಲೂರು. ಇಲ್ಲಿಂದ ಈಗ ಪೆಟ್ರೋಲ್ ಹಾಕೊಂಡು ರಿಕ್ಷಾ ಸ್ಟ್ಯಾಂಡ್ ಎಲ್ಲ ಕಾಣ್ತಿದ್ರಿ, ಎಂತ ಮಾಡ್ತಾವ ಮೊಬೈಲ್ ಎಲ್ಲ ಹಿಡ್ಕೊಂಡು ಅಂತ. ಇವರಿಗೆಲ್ಲ ಹೊಸ್ತಿದ ಈ ಹೆಲ್ಮೆಟ್ ಎಲ್ಲ ಮೊಬೈಲ್ ಹಿಡ್ಕೊಂಡು ಎಂತ ಮಾಡ್ತಿದ್ದೆ ಅಂದ್ರೆ. ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕೊಂಡಪ್ಪ ಹಾಕುದಿದೆ ರೂಟ್, ಬಟ್ ಆಚೆ ರೋಡ ಬೇಕು. ಪೆಟ್ರೋಲ್ ಬಂಕ್ ಮಾತ್ರ ಈಚೆ ಬದಿಗಿತ್ತು ಕಂಡಿರಲ್ಲ. ಬಾಯ್ ಮಲ್ಗಿದವ್ರೆ. ಎಲ್ಲ ಒಳ್ಳೆ ನಿದ್ರೆ ಆತಿತ್ತಲ್ಲ ಒಬ್ಬೊಬ್ರೆಲ್ಲ. ಬಂದ್ರು ಅಣ್ಣ ಬಂದ್ರು. ಓಹೋ ಫುಲ್ ಮಾಡಿ ಅಣ್ಣ. ಅಲ್ಲ ಗಡಾಯಿಕಲ್ ಮಂಗಳೂರು ಬೆಳ್ತಂಗಡಿ. ಅಂದ್ರೆ ಅದು ಬೆಟ್ಟ, ದೇವ್ರದಲ್ಲ, ಹಿಂಗೆ ವ್ಯೂ ಪಾಯಿಂಟ್ ಇದಲ್ಲಿತ್ತಲ್ಲ. ಅಲ್ಲ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಬಾಬ್ದಾ. ಜೈ ಅಬ್ಬಾ. ನನ್ನ ಪಾಪ ನಿದ್ರೆ ಹಾಳಾಯ್ತು. ಒಳ್ಳೆ ನಿದ್ರೆ ಮಾಡ್ತಿದ್ದೀರಾ ಅವ್ವ. ಇರ್ಲಿ. ಜೈ ಜೈ ಆಂಜನೇಯ. ಈಗ ಇನ್ನೊಬ್ಬ ಇದ ನಂದು ಈಗ ಓದ್ತಿದ್ದು ನಾನು ಮತ್ತೆ ನನ್ ಫ್ರೆಂಡ್. ನಾನು ಓದ್ತಿದ್ದು ಕುಂದಾಪುರದಿಂದ, ಅವನು ಕಾರ್ಕಳ. ಅದು ಹೆಂಗಂದ್ರೆ ಫ್ರೆಂಡ್ ಹೆಂಗಂದ್ರೆ ಜಸ್ಟ್ ನಮ್ದು 20 days 20-25 days ಇದು ಫ್ರೆಂಡ್ಶಿಪ್. NCC ಕ್ಯಾಂಪ್ ಅಲ್ಲಿ ಸಿಗ್ನವನು ಅವನು. ಅದಾದ್ಮೇಲೆ NCC ಮಾತ್ರ ಮೀಟ್ ಆಗಿದ್ದ ಅವನು, ಮತ್ತೆಲ್ಲೂ ಮೀಟ್ ಆಗಿಲ್ಲ. ಸೊ ಅವನೊಟ್ಟಿಗೆ ಇವತ್ತೊಂದು NCC ಟ್ರೆಕ್ಕಿಂಗ್ ಆಗಿದ್ದಾವ. ಎಂತಂದ್ರಿ, ನನ್ ಪುಣ್ಯ ಮಳಿ ಬಿಟ್ಟಿತ್ತು, ನಿನ್ನೆವರೆಗೂ ಜೋರ್ ಮಳಿ ಇತ್ತು. ಈಗ ಕಡೈಕಲ್ಲು ನಾನು ಹಾಪು ಟೈಮ್ ಹೆಂಗಿತ್ತು ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಯ್ತು, ಜಸ್ಟ್ ಸ್ಟಾರ್ಟ್ ಆದಷ್ಟೇ. ಅಷ್ಟ್ರ ಒಳಗೆ ಕ್ಲೋಸ್ ಮಾಡ್ರೆ ಪರ್ಮಿಷನ್ ಇಲ್ಲ, ಕ್ಲೋಸ್ ಆಗಿತ್ತು ಅಂದ್ರೆ ಎಂತ ಮಾಡೋದಿಲ್ಲ. ಎರಡು ವರ್ಷದಿಂದ ಒಂದ್ಸಲ ಹಿಂಗೆ ಗಡೈಕಲ್ ಟ್ರಿಪ್ ಪ್ಲಾನ್ ಮಾಡಿ ಶೋರೂಮ್ ಅವರೆಲ್ಲ ಹೋಗಿ ಅಲ್ಲಿ ತನಕ TT ಮಾಡ್ಕೊಂಡು ಹೋಗಿ, ಅದಾದ್ಮೇಲೆ ಅಲ್ಲಿ ಕ್ಲೋಸ್ ಅಂತ ಹೇಳಿ ವಾಪಸ್ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಯ್ತ. ಈ ಸಲ ಹಂಗ ಐದೇ ಅಲ್ಲಿ ಅಂತ ಎಂತ ಗೊತ್ತಿಲ್ಲ, ಬೇರೆ ಟೈಮ್ ಹೋಗೋ ಮನ್ಸದಿಲ್ಲ. ಮಳೆಗಾಲ ಅಂದ್ರೆ ತಿರ್ಗೊಂಬೋದು ಜಾಸ್ತಿ. ಓಪನ್ ಇದ್ರೆ ನಮ್ಲಕ್, ಇಲ್ಲ ಅಂದ್ರೆ ನಮ್ಮ ಹತ್ರ ಪ್ಲಾನ್ B ಇದ್ದೇ ಇದೆ. ಅಷ್ಟು ದೂರ ಖಾಲಿ ಅಂತ ಗೊತ್ತಿಲ್ಲ ನಿಮ್ಗಂತ ಒಂದು ತೋರ್ಸಿಗೆ ಗೊತ್ತಿಲ್ಲ ಅಣ್ಣ. ಪ್ಲಾನ್ B ಅಂತ ಹೇಳಿ ಈ ಕಡೆಗೆ ಅನ್ಬೇಡಿ, ಎಂತಕ್ಕಂದ್ರೆ ಪ್ಲಾನ್ A ಇನ್ನು ಫೇಲ್ ಆಗಿಲ್ಲ ನಮ್ದು. ಅಪ್ಪ ಅಯ್ಯೋ ಮಳೆ ಸ್ಟಾರ್ಟ್ ಆಯ್ತು. ಬರ್ಬೇಡ ಆಂಜನೇಯ, ಮಳೆ ಬೇಡ. 6:40 5 ಕಾಲು ಕೊಟ್ಟಿದೆ. 6:40 ಇನ್ನು ಕಾರ್ಕಳದಲ್ಲಿದೆ. ನೈಟ್ ಇತ್ತಲ್ಲ, ಸೊ ಎಲ್ಲ ಗೊತ್ತಿದೆ. ಅವನಿಗೆ 6 ಗಂಟೆ ರೆಡಿ ಆಯ್ತು ಹೇಳಿದೆ. ಅವ 6 ಗಂಟೆ ಎಕ್ಸಾಕ್ಟ್ 6 ಗಂಟೆ ಕಾಲ್ ಮಾಡಿದ. ಎಲ್ಲಿದ್ದೆ ಮಗ ಅಂದ್ರೆ ನಾನು ಅವಾಗ ಉಡುಪಿಯಲ್ಲಿದ್ದೆ. ಈಗ ಕಾರ್ಕಳ ಸಿಟಿ. ಇವನ್ ಎಲ್ಲಿದ್ದ? ಎಲ್ಲಿದ್ದೆ? ಬಜಗೋಳಿ ಬಸ್ ಸ್ಟ್ಯಾಂಡ್. ಬಜಗೋಳಿ? ಸರಿ, ನಾ ಕಾರ್ಕಳದಲ್ಲಿದ್ದೆ.
ಓಕೆ ಓಕೆ ಬಾ 10 ಕಿಲೋಮೀಟರ್ ಸರಿ ಸರಿ ಓಕೆ. ರೋಡ್ ಪಕ್ಕದಂಗೆ ಇದೆ. ಸರಿ ಸರಿ ಓಕೆ. ಓಕೆ ಓಕೆ. ಯಾರೋ ನಂಗೆ ಗೊತ್ತಿಲ್ಲ, ಇಲ್ಲೇ ಹಾಕಿದ್ದೆ. ರೆಡಿಯಾ? ರೆಡಿಯಾ? ರಿಜಿಸ್ಟ್ರೇಷನ್ ಮುಗಿಸ್ಕೊಂಡ ಶುರು ಮಾಡು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲ? ಬೆಳಗ್ಗೆ ಎದ್ಕೊಂಡು ಬಂದಿದ್ ಗಣಿ ಗಡಾಯಿ ಕಲ್ಲು. ಈ ಜನ ಯಾರಿಗೂ ಇದಾ ಈ ಜನದ ಬಗ್ಗೆ ಬಪ್ಪತ್ತಿದ ಆರೆಗೆ ಫುಲ್ ಹೊಗಳಿದೆ. NCC RDC ಫಿನಿಶ್ ಮಾಡಿ ಬಂದಂಥ ವೀರ, ಡೆಲ್ಲಿಯಲ್ಲಿ RDC ಮುಗಿಸಿ ಬಂದಂಥ ವೀರ ಸಮಿತ್. ಹಾಯ್ ಮಾಡು ಮಾಡ. ನಮಸ್ಕಾರ ನಮ್ಮ ಅಗ್ರಜರಿಗಲ್ಲ ಎಲ್ರಿಗೂ ನಮಸ್ಕಾರಗಳು. ಎಲ್ಲ ಅಂಬುಕ್ ಯಾರಿಲ್ಲ, ಇಪ್ಪದೇ 200 ಜನ ಜಾಸ್ತಿ ಹತ್ರ ಅದು 200 ಜನ ನಮ್ಗೆ ದೊಡ್ಡದು. ಈಗ 2 ವರ್ಷದ ಹಿಂದೆ ಇದೇ ಪ್ಲೇಸಿಗೆ ಸೇಮ್ ಡೇಟ್ ಅಲ್ಲ, ಸೇಮ್ ಮಂತ್ ಅಲ್ಲಿ ಜೂನ್ 23ಕ್ಕೆ ಬಂದಿದೆ. 2023 ಜೂನ್ 23. ಬಟ್ ಆ ಟೈಮಲ್ಲ ಕ್ಲೋಸ್ ಇದ್ದಿತ್ತು. ಒಂದು ಇನ್ಸಿಡೆಂಟ್ ಆಗಿ ಗಡೈಕಲ್ಲನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾರು ಬರಬೇಡಿ, ಮಳೆಗಾಲಸೂರಿಗೆ ಪ್ರವೇಶ ಇಲ್ಲ, ಕ್ಲೋಸ್ ಇದೆ. ಕ್ಲೋಸ್ ಇದ್ದಿತ್ತು. ಅಪ್ಪನ ಒಂದು 10 ಮೆಟ್ಲು ಹತ್ತದಷ್ಟೇ ಮೇಲೆ ಗ್ರಾಮದಲ್ಲ. ವಾರ್ಮ್ ಅಪ್ ಆಯ್ತು, ಆಮೇಲೆ ವಾರ್ಮ್ ಹೋಗ್ತಾರೆ ನೋಡು. ಕಾಲ ಆಡುತ್ತೆ. ಹೌದು, ನಂದು ಮೈನ್ ಮಿಸ್ಟೇಕ್ ಎಂತ ಹೇಳ, ಈ ವರ್ಷದಾಗೆ ಸ್ಟಾರ್ಟಿಂಗ್ ಟ್ರಕ್ಕೇ ಇದು, ಯಾವುದು ಸಣ್ಣ ಪುಟ್ಟ ಟ್ರಕ್ ಮಾಡಿಲ್ಲ. ಫುಲ್ ಹೊಡ್ತದಾಗ ದೊಡ್ಡದಕ್ಕೆ ಬಾ, ಎಂತ ಮನ್ಸು ತುಕ್ ಮಾಡೋದು ಮೆಟ್ಲನ ಇದೆ. ಅದಕ್ಕೆ ಬರಬೇಡ. ಈಗ ಒಂದೊಂದು ಮೆಟ್ಲು ಇಷ್ಟು ದೊಡ್ಡದಿತ್ತು, ಮುಂಗ ಗಂಟೆ ಹೊತ್ತಪ್ಪ. ಯಾರು ಹಬ್ಬದಾಗಂದೇಳಿ ಹೌದು, ಯಾರು ಹಬ್ಬಾಗಂದೆ ಮಾಡಿದ್ದೆ ನಾವು. ಬದಿ ಈಗ ಕಾಮ್ಗೆ ಹೆಂಗಿತ್ತು ಸತ್ಯ ಹೇಳ್ತೆ ಆತಿಲ್ಲ. ನಾನು ಸ್ಟಾರ್ಟಿಂಗ್ ಸ್ವಲ್ಪ ದೂರ ಒಂದು 40% ಅವರು ನಾರ್ಮಲ್ ಇರುತ್ತೆ ಟ್ರಕ್ ಅಂದು ಎಣಿಸಿದ್ದು. ಇದಿಲ್ಲ, 40% ಬಿಟ್ಟು 4% ಇಲ್ಲ ಇದು. ಸ್ಟಾರ್ಟಿಂಗ್ 4% ಕೆಂಕಿಲ್ಲ. ಈ ಜನ ಸಾಧಾರಣ ಒಂದು 6 ಫೀಟ್ ಇದ್ದೇನ, 6 ಫೀಟ್ ಇದ್ದ ಮೆಟ್ಲು ಹೈಟ್. ಇದು ಮನ್ಸರತ್ತು ಮೆಟ್ಲು ಇದೆ ಗೊತ್ತಾ? ಹಾಗೆ ಅದು ಅಯ್ಯೋ ದೇವ. 6 ಈ ಮಳೆಗಾಲದಾಗ ಹೋಯ್ತಲ್ಲ. ನಾವಿಬ್ರು ಹೆಂಗೆ ಫ್ರೆಂಡ್ಸ್ ಆಯ್ತು 17. ನಾವು ಫಸ್ಟ್ ಮೀಟ್ ಆದೆಲ್ಲ RDC ಆಳ್ವಾಸ್ ಕಾಲೇಜ್. RDC ಈ ಹಾಪ್ RDC ಕ್ಯಾಂಪಲ್ಲ NCC ಅಲ್ಲಿ 20ಗೆ ಇಬ್ಬರು ಸಿಕ್ಕರು. ಅವನು ಕಾರ್ಕಳ, ನಾನು ಕುಂದಾಪುರ. ಅದು ಜಸ್ಟ್ ಫಾರ್ 20 days. ವ್ಯೂ ಕಣ. ಹೌದು, ಭಯಂಕರ ಇತ್ತು. ಇಲ್ಲೇ ಹೌದು, ಜಸ್ಟ್ ಒಂದು ಎಷ್ಟು ಸ್ಟೆಪ್ ಹತ್ತಿದ್ದ, ಒಂದು 50 ಸ್ಟೆಪ್ ಹತ್ತಿದ್ದಾನು ಅಷ್ಟೇ. ವ್ಯೂ ಗಣಿ ಪೂರ್ತಿ ಧರ್ಮಸ್ಥಳ ಬಿಟ್ಟೆ. ಈಗ ಆಳ್ವಾಸಾಗೆ 20 ದಿನಕ್ಕೆ, ಜಾಸ್ತಿ ದಿನ ಮನ್ಸು ಮಾಡಿರಲಿಕ್ಕಿತ್ತು. ಬಂದದ್ದು 10 ದಿನಕ್ಕೆ. ನಾ 20 ದಿವಸ ಬಂದಿದ್ದ. 20 ದಿವಸ 2 ಕ್ಯಾಂಪಿಗೆ ಬಂದಿದ್ದೆ. ಅದು ಆ್ಯಕ್ಚುಲಿ ಎಂತ ಅದೇಳ ಬರ್ಲಕ್ಕಿತ್ತು. ಅಲ್ಲ, ಒಂದು ಹೈಟಾಗಿ ರಿಜೆಕ್ಟ್ ಆದ. ಇನ್ನೊಂದು ಎಂತಂದ್ರೆ ನಾನೇ ರಿಜೆಕ್ಟ್ ಮಾಡ್ಕೊಂಡದ್ದು. ಕಾಲೆಲ್ಲ ಕಿತ್ತು
ಸ್ವಾಮಿ ಹುಡಿ ಎಬ್ಬಿಸ್ತಿದ್ರಲ್ಲಿ ಇದು ಮೆಟ್ಲಾ ಮೆಟ್ಲು ಹೌದು ನಾವತ್ತಿಲ್ಲ. ಅಲ್ಲೂ ಹಾಪದಲ್ಲಿ ಇದ್ರಾಗ ಹಾಪದಿ ಹೌದಾ ಅಲ್ಲಿ ಕಾಣ. ಹಾ ಈ ಸೈಡಾ ಮೆಟ್ಲಿತ್ತು ಅವ್ರಿ ಹತ್ರ ಅಲ್ಲಿ ಒಳಗೆ. ಕಾಂಪೌಂಡಾ? ಹಾಂ ಇಲ್ಲ ಫಸ್ಟ್ ಎಂಟ್ರೆನ್ಸ್ ಮೇನ್ ಎಂಟ್ರಿ. ಹಾಂ ಮೊದಲ ದ್ವಾರ. ಹಾಂ ಧಾರಾಕಾರ ಮಳೆ ಆಗಿದ್ರಿಂದ ನೆರೆಯ ಪರಿಸ್ಥಿತಿ ಇದು. ಈ ವಿಡಿಯೋ ನಮ್ಮ ಮನೆಯವರೆಲ್ಲ ಕಂಡ್ರೆ ಮೆಟ್ಟಾಗ ಹತ್ತು. ಈ ವಿಡಿಯೋ ಎಲ್ಲರೂ ಇತ್ತಲ್ಲ ನಮ್ಮ ಮನೆಯವ್ರು ಕಂಡ್ರೆ ಸಿಕ್ಕತ್ತಾಗ ಹಾಕ್ತು. ಮೆಟ್ಟಲ್ಲ ಎಂತ ಸಿಕ್ಕತ್ತಾಗ ಹಾಕ್ತು. ಅದು ಮನೆಗೆ ಹೇಳಿ ಬಂದಂತ ಅದೊಂದು ಸಣ್ಣ ಬೆಟ್ಟ ಇತ್ತ. ಎಂತ ಇಲ್ಲ ಬೆಟ್ಟ ಹಚ್ಚಿ ಬೆಟ್ಟ. ಈ ಬೆಟ್ಟ ಕಂಡಿರ್ತಲ್ಲ ಬೆಟ್ಟ ಅಲ್ಲ ಮನೆ ಮೆಟ್ಟತ್ತು ಬಿಡುದಿಲ್ಲ ಇನ್ನು. We are entering the second entrance. ಕೆಳಗೆ ಕಾಲು ಜಾರ್ತಿತ್ತು ಈ ಟೈಮಾಗ ಇಂಗ್ಲೀಷ್ ಬೇಕಾನ? ಕೆಳಗೆ ಕಾಲು ಜಾರ್ತಿತ್ತು ಈ ಟೈಮಾಗ ಇಂಗ್ಲೀಷ್ ಬೇಕಾ? ಅಪ್ಪ ಮೈ ಮೇಲೆ ರಫಕ್ಕ ಬ್ರಿಟಿಷರು ವಂಶಸ್ಥರೆಲ್ಲ ಬಂದವ್ರು. ಹಾಂ ಇಲ್ಗ ಲವ್ ಸ್ಟೋರಿ ಎಲ್ಲ ಇತ್ತು. ಇಲ್ಲ ಲವ್ ಸ್ಟೋರಿ ಎಲ್ಲ ಈಗ ವಿಜು ಕೆ ರವಿ ಅಂಗಡಿ ಎಲ್ಲ ರವಿ ಹೌದು ಮರೆ ನನ್ನ ಇತ್ತು. ಯಾರೋ ಭಗ್ನ ಪ್ರೇಮಿ ಯಾರದು? ನನ್ನ ರಾಣಿ. ಹೌದಾ? ನಮ್ಗೆ ಹೊತ್ತಕ್ಕೆ ಕೊಯ್ಕಲ್ ಬಾಯ್ ಬಂದ್ಕೆ ಅಂತ ಇವ್ರು ಪೇಂಟ್ ತಗೊಂಡು ಗೀತಿ ಗೊತ್ತಾಕಿಲ್ಲ. 18ನೇ ಶತಮಾನದ ಕೆತ್ತನೆ. ಹಾಂ ಇರಂಗಿ ಬಾ ಇಲ್ಲಿಂದ ಇಪ್ಪುದೀಗ ಮ್ಯಾಟ್ರ್. ಕಲ್ಲಿಗೊಂದು ತಿರಂಗಿ ಇಲ್ಲೊಂದು ಬೀವ್ ಇತ್ತು. ಬ್ರೋ ಏಯ್ ಎಂತ ಇತ್ತಾ ಅಲ್ಲಿ ತನಕ ಬರ್ಲಕ್ಕೆ? ಹೌದು ಎಂತ ತೋರುದಿಲ್ಲಲ್ಲ ಮರೆ. ಇಲ್ಲಿ ಬಿದ್ದರೆ ಎಲ್ಲಿ ಗೊತ್ತಾ? ನಿನ್ಗೆ ಯಾಕೆ ಆಮೇಲೆ ಇಲ್ಲ ಇನ್ನು ಲೈಫ್ಗಳು ಗೊತ್ತಿಲ್ಲ. ಕೆಲವೊಂದು ಪ್ಲೇಸಿಗೆ ಒಂದ್ಸಲ ಬಂದ್ರೆ ಸಾಕತ್ತ. ಏನೆಲ್ಲ ಇದೆ ಲವ್ ಸ್ಟೋರಿ ಎಂತ ಗೊತ್ತ? ಸರಿಯಾ? ಮಂಡಿ ನೋವು, ಸೊಂಟ ನೋವು, ಕೀಲು ನೋವು ಇದ್ದಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ. ಇಲ್ಲಿ ಹತ್ರ ಮೇಲೆ ಅದೆಲ್ಲ ಶುರುವಾಗ್ತದೆ. ಇಷ್ಟೊತ್ತಿ ಬಂದ ಮೇಲೆ ಶುರುವಾಗ್ತದೆ ಮಂಡಿ ನೋವು, ಕೀಲು ನೋವಲ್ಲ. ದಂಡಪುಂಡ ಚಿಕಿತ್ಸೆ ಆತ್ಮಹತ್ಯೆ ಶಿಬಿರ ಅನುಭವಿ ತಜ್ಞರಿಂದ ತರಬೇತಿ ನಡೆಸುವುದು. ಯಾರು ಗುರುವೇ? ಗಡಾಯಿಕಲ್ಲು ಪೀಕ್. ಜಾಲಿ ಗಡಾಯಿಕಲ್ಲು ಪೀಕ್. ಹೇಳಯ್ಯ ಅಂತೂ ಎಂಟು ಬಂತು, ಅಂತೂ ಎಂಟು ಮೇಲೆ ಬಂತು. ಜಾಸ್ತಿ ಜನ ಇದ್ರ ಈಚೆ ಎಂಥದ್ದು ಇತ್ತು ಮರೆ. ಇನ್ನೂ ಟಾಪ್ ಇತ್ತು ಅನ್ಸುತ್ತೆ. ಇನ್ನೂ ಮೇಲಿತ್ತ? ನಾವು ಇದೇ ಟಾಪ್ ಅಂತ ಅನ್ಸಿತ್ತು ಮರೆ. ಫಾಗಲ್ ಅಂತ ತೋರುದಿಲ್ಲ.
ಬಟ್ ಆಲ್ಮೋಸ್ಟ್ 95% ಕವರ್ ಮಾಡಿದ್ದೆ ಇಲ್ಲಿ ಬಂದು. ವರ್ತಿತ್ತು ಮಾತ್ರ. ಮಳೆ ಸ್ವಲ್ಪ ಜಾಸ್ತಿ ಆಯ್ತು ಬಂದದ್ದು. ಮಳೆ ಕೆಳಗಿಂದ ಇಷ್ಟೇ ಮಳೆ ಇದ್ದೀರಾ ಒಳ್ಳೆ ಆಗ್ತಿತ್ತು ಅಲ್ಟಿ. ಬಟ್ ಇರಲಿ ಅಡ್ಡಿಲ್ಲ. ಇನ್ನು ಫಾಗ್ ಚಲ್ ರಹ ಇವಂತೂ ಸಿಕ್ಕುದಿಲ್ಲ ನಮಗೆ. ಫುಲ್ಲು ಫಾಗ್. ಮೇಲೆಲ್ಲ ಜನ ಇದ್ರು. ಇದೇ ಲಾಸ್ಟಾ ಮೇಸ್ತ್ರಿ ಸರಿ ಇಲ್ಲ. ಕಾಂಪೌಂಡ್ ಎಲ್ಲ ಕುಸಾಕಿ ಮೇಸ್ತ್ರಿನ ಬೇಲಿ ಹಾಕಿರೋ ಅವನು ಆಯ್ತು ನಾವು. ಎಂತದ ಒಂದು ಮಾಡಿದ್ದು NCC ಬಾಯ್ ನಮ್ಮ ಇಂದಿನ ಸ್ಪಾನ್ಸರ್ಸ್ ಬಿಂದು ಅಂಡ್ ಐಡೆಂಟಿಕ್ ಪ್ರಾಯೋಜಕರು ಏಜೆನ್ಸಿ ಮತ್ತು ಬಿಂದು ಇವರಿಗೆ ಅನಂತ ವಂದನೆಗಳು. ಯಾರಂದ್ರೆ ಗೊತ್ತಿಲ್ಲ. ಗುಂಪಲ್ಲಿ ಗೋವಿಂದ ಅಪ್ಪನ್ ಥಿಯೇಟರ್ ನೆಟ್ವರ್ಕ್ ಇತ್ತು. ಇಂಥ ಹೈಟ್ ಗುಡ್ಡೆಗೆ ಒಂದು ನೆಟ್ವರ್ಕ್ ಟವರ್ ಇತ್ತು. ನೀನು 5G ಸಿಕ್ಕಿತ್ತು. ಪ್ಯೂರ್ 5G ಸರ್. ಓಪನ್ ಅಪ್ಪತ್ತಿ 4 ಸಲ ತಿರುಗುತ್ತೆ. ಒಂದು ತೋರ್ಸುತ್ತೆ 5G ಅಂದರೆ 4 ಗಂಟೆ ತೋರ್ಸುತ್ತ ತಿರುಗುತ್ತೆ ಒಂಚೂರು. ಆರು ಬದತ್ ಕೆಳಗೆ ಡೌನ್ ಆಗಿ ಎಂಟ್ರಿ ರಿಜಿಸ್ಟ್ರೇಷನಿಗೆ ತಿರುಗ್ತಿತ್ತ. ಅಲ್ಲಿಲ್ದಿದ್ದು ನೆಟ್ವರ್ಕ್ ಇಲ್ಲಿತ್ತು ಟವರ್ ಗಣಿ. ಅಲ್ಲ ಇದಿತ್ತಲ್ಲ ಇಲ್ಲೇ ತಂದೆ ರಿಜಿಸ್ಟ್ರೇಷನ್ ಕೌಂಟ್ರ್ ಇಲ್ಲೇ ಮಾಡ್ತೀನಿ. ಮನೆ ಹಿಂದೆ ಬಂದ್ರೆ ನಾವೇ ಇಲ್ಲ ಮನೆ ಇತ್ತು 3 BHK ಇಲ್ಲಿ ಫರ್ನಿಶ್ಡ್ ಕಂಡೀಷನ್. ಮತ್ತೆ ಅಟ್ಯಾಚ್ಡ್ ಬಾತ್ರೂಮ್ ಅಂತ ಇಲ್ಲ, ಓಪನ್ ಟಾಯ್ಲೆಟ್. ಆಚೆ ಒಂದು ಗುಡ್ಡ ಇತ್ತ, ಈಗ ಹೋಯ್ತಲ್ಲ ಜಸ್ಟ್ ಅದು. ಅದರಿಂದ ಇಳಕ ಬಪ್ಪತ್ತು ಈಚೆ ಒಂದು ಆವಿ ಬರ್ತದೆ ಜಸ್ಟ್, ಅದ್ರಲ್ಲಿ ಬಂದದ್ದು. ಈಗ ಮತ್ತೊಂದಿತ್ತು ಎರಡಕ್ಕಿಂತ ಸ್ವಲ್ಪ ಹೈಟಲ್ಲಿತ್ತು. ಆಯ್ತು ಇಷ್ಟೇ ಅಡಾಯಿ ಕಲ್ಲು ಮುಗೀತು. ಇಲ್ಲೊಂದು ಮುಂದೆ ಓಲಿ ಅವ್ರಿಗೆ ಒಂಚೂರು ಹೋಯಪ್ಪ. ಇವ್ರು ಮಳೆ ಬರ್ತಿತ್ತು. ನನ್ನ ಲೈಫ್ ನನ್ನ ಮೊಬೈಲ್ ಎರಡನ್ನೂ ರಿಸ್ಕಿಗೆ ಹಾಕಿ ವಿಡಿಯೋ ಮಾಡ್ತಿದ್ದೆ ನಾನು. ಮನೆಯವರಿಗೆಲ್ಲ ಗೊತ್ತಾಗಿತ್ತಲ್ಲ, ಅದು ಡಬಲ್ ರಿಸ್ಕ್. ಹೆವಿ ಇತ್ತಾ ಕಾಮ ಮರ ಎಷ್ಟು ದೂರ ಬಂತು ಮರ 120 ಯಪ್ಪ ಎಲ್ಲ ಇಷ್ಟೇ ಇರೋದಿಲ್ಲ. ಇನ್ನೇವ ಹಿಂಗೆ ಹಿಂದೆ ಹಿಂಗೆ ಬಗ್ಗೆ ಕುತ್ಕೊಂಡೆ ಬೇಡ ಅಣ್ಣ, ಬೇಡ 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 ಬೇಡವಾ. ಆಗಿಲ್ಲ ಅಂದರೆ ಒಳ್ಳೆ ಮಸ್ತ್ ಆಗ್ತಿತ್ತು. ಬಿದ್ರು ಕಡಿಮೆ ಅಂದರೆ 2 ನಿಮಿಷ ಬೇಕೇನಲ್ಲ? 2 ನಿಮಿಷ ಬೇಡ. ಹಾಂ 1 ನಿಮಿಷ ಬೇಕು. ಹ್ಞೂ ಕೆಳಗೆ ಫುಲ್ ಕೆಳಗೆ ಹೋಗು. 1 ನಿಮಿಷ ಕೆಳಗೆ ಹಾಕಿಲ್ಲ ರೀ. ಇಲ್ಲೇ ಮಧ್ಯೆ ಎಲ್ಲರೂ ಸಿಕ್ಕಾಗುತ್ತೆ. ಲಿಂಗ ಬಿದ್ದರೆ ಹತ್ರ. ಹಾಂ ಅಂದರೆ ಇವರು ರನ್ನಪ್ಪ ಬಿದ್ದೆ ಹೊತ್ತು. ಫುಲ್ ರನ್ನಪ್. ಹಾಂ ಲಾಂಗ್ ಜಂಪ್ ಬಿದ್ದೆ ಹೊತ್ತು. ನಮ್ದಿಲ್ಲ ಇದಾದ ಸೊಸೈಟಿಗೆಲ್ಲ ಇದು ಮಾಡ್ತಿದ್ವಿ ನಾವು. ಸರಿ ಇನ್ನು ಸಿಕ್ಕುದು ಸೀದಾ ಕೆಳಗೆ ಇಳುವಲ್ಲ. ಚಲೋ ಅದೇ ಅಪ್ಪ ಇಳುವ. ಜೈ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ಆಯ್ತು ಕಡೆಗೆ ಇದೆ. ಆಗ ಇಲ್ಲ ಲೆಕ್ಕ ಕೆಮಿಸ್ಟ್ರಿ ಯಾರೋ ಸೈಂಟಿಸ್ಟ್
CMPS ನಂಗೆ PCMB ಗಂಡಾಗೈತೆ. RZ ಎಲ್ಲ ಕಡೆ R ಇತ್ತಲ್ಲ ಮರೆ. ಸಾರಿ PB ಕೃಷ್ಣ ಈಚಿಗಾರ ಇಲ್ಲ ನಂಬರ್ ಇತ್ತ ಫೋನ್ ನೋಡ. ಪ್ರಕಾಶ, ಅಪ್ಪು, ರಾಜೇಶ, ಪ್ರವೀಣ ಒಂದು ಹೆಣ್ಣು ನೋಡೋದಿಲ್ಲ ಅವನು. ಮತ್ತೊಂದು ಸ್ಪಾನ್ಸರ್ ಕ್ಯಾಂಪಸ್ 2 ಮತ್ತು 100 ರೂಪಾಯಿ ರೇಂಜ್ ಕೊಟ್ಟು ಒಬ್ಬನ ಶುರು ಆಯ್ತು. ಅರ್ಧ ನಮ್ಮ ಶುರು ಇಲ್ಲ. ಕಾರ್ ಕಳೆದಿದ್ದ ಗಣಿ ಕಳ್ಳ NCC ವೀರ. ಬಾಯ್.